ಅಮ್ಮ ಸ್ವಲ್ಪ ಈಕಿನ ಕರ್ಕೊಳ್ರಿ ಕೊಡುವ ಇಲ್ಲಿ ಹೋಗು ಬಂಗಾರ ಅಜ್ಜಿ ಕಡೆ ಬಾರ ನನ್ನ ಬಂಗಾರ ಊಟ ಕಲ್ಸ್ಕೊಂಬರ್ತೀನಿ ರೀ ಇನ್ನೇನು ಹೊತ್ತಾಗೈತಿ ಕಲಿಸ್ಕೊಡು ಊಟ ಮಾಡಿಸ್ತೇನಂತ ಊಟ ಟೈಮ್ ಆಗೋಗೈತಿ ಮತ್ತೀಗ ಎಲ್ಲರೂ ಬರ್ತಾರೆ ಊಟಕ್ಕೆ ಹಾಂ ರೀ ಒಂದು 5 ನಿಮಿಷ ಬಾರೋ ಬಂಗಾರ ನಾನು ನೀನು ಆಟ ಆಡೋಣ ಅಷ್ಟೊತ್ತಿಗೆ ನಿಮ್ಮಮ್ಮ ಊಟ ತಗೊಂಡ್ಬರ್ತಾಳೆ ಅಮ್ಮ ನೋಡು ಬಂಗಾರ ನಿಮ್ಮ ಅಪ್ಪ ಬಂತು ಓ ನನ್ನ ಮುದ್ದು ಮಗಳು ಏನ್ ಮಾಡತ್ತಿತಿ ಅಲ್ಲೋ ಸೂರಜ ನಾನು ಈಕಿನ ತಗೊಂಡಿಷ್ಟು ತನ ಆತ ಒಂದರ ಮಾತು ಮಾತಾಡಿಲ್ಲ ಅಜ್ಜಿ ಅನ್ನೋ ಮಾತು ಬಂದಿಲ್ಲ ಈಗ ನೀ ಬಂದ್ ಕೂಡ್ಲೆ ಪಾ ಪಾ ಅಂತ ಕರಿತಾಳ ನೋಡು ಆಕು ಬಂಗಾರ ನೀನ್ ಇನ್ನೂ ಅಜ್ಜಿ ಅಂತ ಕರ್ದೇ ಇಲ್ಲೇನಾ ಪಾಪ ನೋಡು ನಿಮ್ಮ ಅಜ್ಜಿ ನಿನ್ ಬಾಯಿಂದ ಅಜ್ಜಿ ಅಂತ ಕರ್ಸ್ಕೋಬೇಕಾಗೈತಿ ಜಲ್ದಿ ಅಜ್ಜಿ ಅಂತ ಕರಿ ಬಂಗಾರ ಕರ್ಲಲೇನಮ್ಮ ಈ ಖುಷಿ ಆತ ಹಂಗ ಹಗರ್ಕ್ ಒಂದೊಂದ ಮಾತು ಕಲಿತಾವ್ ಈಗ ಪಾ ಮಾ ಜಿ ಒಂದೊಂದ ಮಾತು ಮಾತಾಡ್ತಾವ್ ಅಮ್ಮ ತಗೋರಿ ಆಕಿಂದ ಊಟ ತತ್ತಾರವ ಇಲ್ಲಿ ಸ್ವರ ಪುಟ ಅಜ್ಜಿ ಕಾಡ್ಬಾರ್ದು ಬಂಗಾರ ಅಜ್ಜಿ ತಿನ್ನಿಸ್ತಾರ ತಿನ್ನಿಸ್ಕೋ ಏನ ನಾ ತಿನ್ನಿಸ್ತೇನೆ ಹೋಗುವಾನಿ ಆ ಮಧು ಅಂದಂಗ ಮಮ್ಮ ಮಾಡ್ತೀರಿ ಬಂಗಾರ ಬರ್ರಿ ಅಮ್ಮ ನಿನ್ ಸಲುವಾಗಿ ಎಲ್ಲಾ ತಕಾರಿ ಹಾಕಿ ಬ್ಯಾಳಿ ಅಕ್ಕಿ ಎಲ್ಲ ಹಾಕಿ ಕಿಚಡಿ ಮಾಡ್ಯಾಳ ತುಪ್ಪದ ಘಮ ಘಮ ಹೆಂಗ್ ಬರತೈತಿ ನೋಡಿಲೆ ಮಸ್ತ್ ರುಚಿ ಇರ್ತೈತಿ ತಿನ್ನು ಬಂಗಾರ ಅಯ್ಯೋ ಯಾಕೋ ನಿನ್ ಸಲುವಾಗಿ ಇಷ್ಟೆಲ್ಲ ರುಚಿ ರುಚಿಯಾಗಿ ಮಾಡಿ ತಗೊಂಬಂದ್ ಕೊಟ್ಟಾಳ ನೀನ್ ತಿನ್ನಲ್ಲ ಅಂತಿದಿ ಅಯ್ಯೋ ಹಂಗೆಲ್ಲ ಮಾತಾಡಬಾರ್ದು ಕಂದ ಸುಮ್ಮನೆ ತಿನ್ಬೇಕು ನಾವೆಲ್ಲ ಊಟ ಮಾಡ್ಬೇಕಾದ್ರೆ ತಾಟ್ ಜಗಕ್ ಬರ್ತಿದಿ ತಾಟ್ನಾಗಿನ್ ತಿನ್ನಕ್ ನೋಡ್ತಿದಿ ಇದನ್ ತಿನ್ಬೇಕು ಇದು ನಿನಗ ಶಕ್ತಿ ಬರ್ತೈತಿ ತಿಂದ್ರ ಏನತ್ತಮ್ಮ ಅಯ್ಯೋ ನನ್ನ ತಲೆಗೆ ಒಂದಿಷ್ಟು ನೀರ ತಂದಿಲ್ಲ ತಡ್ರಿ ಏ ಮಧು ಈಗ ನೀ ತಿಂದಿಲ್ಲ ಅಂದ್ರ ನೋಡ ಮತ್ತ ನಿನಗ ಹುಲಿಕಾಯಿ ಕೊಟ್ಬಿಡ್ತೇನೆ ಅಯ್ಯೋ ಏನಾಗಿತ್ತು ಬಂಗಾರ ಇವತ್ತ ಊಟ ಮಾಡಕ್ ಯಾಕೆ ಇಷ್ಟ ಕಾಡಕತ್ತಿದಿ ಮಸ್ತ್ ರುಚಿ ಇರ್ತೈತಿ ಅಮ್ಮ ಇದ್ರಾಗ ಚೌಕಿ ಹಾಕ್ಯಾಳ ಚೌಕಿ ತಗೋ ಬಂಗಾರು ನೀರ್ ಇಟ್ಟಿರ್ತೇನ ಇಲ್ಲೇ ಒಣ್ಣೆ ಮಾಡಕತ್ತೀರಿ ಅಯ್ಯೋ ನಿನ್ ಮಗಳು ಇನ್ನೂ ಉಣ್ಣಾಕ ರೆಡಿ ಇಲ್ಲ ನೋಡುವ ಬ್ಯಾಡ ಬ್ಯಾಡ ಅನ್ನಕತ್ತಾಳ ನೋಡು ದಿನ ಎಷ್ಟ್ ಚಂದ ಬಟ್ಲ ನೋಡಿದ ತಕ್ಷಣ ತಿನ್ನಕ್ ಬರ್ತಿದ್ಲ ಇವತ್ತಕ್ಕ ಒಲ್ಲೆನ ಅನ್ನತೈತ್ ನೋಡ ಯಾಕಮ್ಮದು ಅಯ್ಯೋ ಅಮ್ಮ ಅದು ಅಡಿಗೆ ಮನ್ಯಾಗ ಇವ್ರು ಮೊನ್ನೆ ಚಾಕ್ಲೇಟ್ ತಂದಿದ್ರಲ್ಲ ಅದನ್ನ ನೋಡ್ಬಿಟ್ಟಾಳ ಅದನ್ನ ಕೊಡು ಕೊಡು ಅಂತ ಹಠ ಮಾಡಕತ್ತಿದ್ಲ ಊಟದ ಹೊತ್ತಲ್ಲ ಹಂಗಾಗಿ ನಾ ಕೊಟ್ಟಿಲ್ಲ ಅವು ಚಾಕ್ಲೇಟ್ ಬಿಸ್ಕೆಟ್ ತರ ಇದ್ವಲ್ಲಮ್ಮ ಅವು ಬೇಕಂತಂದ್ರೆ ಹಠ ಮಾಡತ್ತಿದ್ಲ ಈಗ ಅದನ್ನ ತಿನ್ನೋದ್ ಬಿಟ್ಟು ಇದನ್ನ ಕೊಟ್ಟೈತಲ್ಲ ಅದಕ್ಕೆ ಇಷ್ಟ ಹಠ ಮಾಡಕತ್ತ ಓಯ್ ಪಾಪು ಹಂಗೆಲ್ಲ ಕಾಡಿಸ್ಬಾರ್ದು ಅಜ್ಜಿ ಕೈ ಊಟ ಮಾಡಮ್ಮ ಈಗ ಊಟ ಮಾಡು ಆಮೇಲೆ ಪಪ್ಪ ತಂದು ಕೊಟ್ಟಾರಲ್ಲ ಆ ಬಿಸ್ಕೆಟ್ ಕೊಡ್ತೀನಿ ಚಾಕ್ಲೇಟ್ ಬಿಸ್ಕೆಟ್ ಅದನ್ನೆಲ್ಲ ಯಾಕೆ ಕಟ್ಟಿ ಮೇಲೆ ಕಣ್ಣಿಗೆ ಕಾಡೋಂಗಿಟ್ಟಿದ್ದೇವ ನೀನು ಏನಿಲ್ಲ ಅಮ್ಮ ಆಕಿ ಲಕ್ಷ್ಮಿ ಏನಕ್ಕೆ ಹೇಳಿದ್ಲು ಹಾಗಾಗಿ ಮೇಲೆ ಡಬ್ಯಾಗಿತ್ತದ ಅದನ್ನ ತೆಗೆದು ಈ ಕಡೆ ಕೊಡೋ ತನಕ ಈಕಿ ನೋಡ್ಬಿಟ್ಟಾಳ ಅದು ಯಾವ ಮಾಯದಿಂದ ನೋಡಾಳ ನನಗ ಗೊತ್ತಿಲ್ಲ ಇರ್ಲಿ ತಗೋರಿ ಅಮ್ಮ ತಿನ್ಲಂದ್ರೆ ತಿನ್ಲಿ ಇಲ್ಲ ಅಂದ್ರೆ ನೋಡೋಣಂತ ನಾನ ಏನಾರು ಮಾಡಿ ತಿನ್ನಿಸ್ತೇನೆ ಸ್ವಲ್ಪ ಚಪಾತಿ ಮಾಡೋದೈತಿ ಮಾಡಿ ಬಂದ್ಬಿಡ್ತೇನೆ ಈಗೀಗ ನಾ ಕಣ್ಣಿಗೆ ಕಾಣುವಲ್ಲಾಗೆ ನೋಡು ಯಾಕೋ ಇಲ್ಲೇ ಸರಿ ಹೊಂದುವಲ್ದವ ನಡಿಪುಟ ನಾನು ನೀನು ಹೊರಗೆ ಹೋಗೋಣಂತ ಅಲ್ಲೇ ಗಾರ್ಡನ್ ಒಳಗಡೆ ಗಿಡ ಪಕ್ಷಿ ಅದು ಇದು ನೋಡ್ಕೊಂತ ತಿನ್ವಂತಿ ನಡಿವ ನಿನಗ ಅಲ್ಲೇ ಕರೆಕ್ಟ್ ಅಲ್ಲಿ ಹೊರಗಾದ್ರೆ ಅವು ಇವು ನೋಡ್ಕೊಂತ ಗಾಡಿ ನೋಡ್ಕೊಂತ ತಿಂತಿದಿ ಮನ್ಯಾಗ ಅನ್ಕೂಡ್ಲೆ ಏನಾರ ತಿನ್ನಕ್ ನೆನ್ಪಾಕೈತಿ ನೀನು ಅಯ್ಯೋ ಎಲ್ಲಿ ಹೋದ್ರಿ ಇವ್ರು ಮಧು ನಿಂತ್ಕೊಂತ ಏನಂತ ನೀನು ನಾನು ಆಗಳಿಂದ ನಿನ್ ಹಿಂದಿಂದ ಅಲ್ದಾಡಕತ್ತೀನಿ ನೀನ್ ನೋಡಿದ್ರೆ ಆ ಕಡೆ ಈ ಕಡೆ ನನ್ನ ಅಲ್ದಾಡ್ಸಕತ್ತೀನ ಏನಿವತ್ತು ಸಾಹೇಬ್ರಿಗ ನನ್ನ ಹಿಂದಿಂದ ಅಲ್ದಾಡೋ ಅಷ್ಟು ಟೈಮ್ ಉಳಿದ್ಬಿಟ್ಟೈತಿ ಇಷ್ಟು ದಿವಸ ನಾನಾಗಿನ ಮಾತಾಡ್ಸಿದ್ರು ಮಾತಾಡ್ತಿದ್ದಿಲ್ಲ ಕೆಲ್ಸ ಐತಿ ಅಂತಂದೇಳಿ ಓಡ್ ಹೋಗಿದ್ರಿ ಇವತ್ತೇನು ನನ್ನ ಹಿಂದಿಂದ ಬರಾಕತ್ ಬಿಟ್ಟಿರಿ ಓ ಅದಕ್ಕೆ ಇವತ್ತು ತಾವು ಮೇಡಮ್ ಅವರು ತಮ್ಮ ಕೆಲಸ ಐತಿ ಅಂತಂದು ಹೇಳಿ ನನ್ನನ್ನ ಈ ರೀತಿ ಆಟ ಆಡ್ಸಕತ್ತೀರೇನ ಅದೆಲ್ಲ ಇರ್ಲಿ ಇಷ್ಟು ದಿವಸ ಮನೆ ಒಳಗಡೆ ಪುರ್ಸೊತ್ತೆ ಇರ್ತಿದ್ದಿಲ್ಲ ನಿಮ್ಗ ನಮ್ ಯಾರ ಹತ್ರನೂ ಸರಿಯಾಗಿ ಮಾತಾಡೇ ಇಲ್ಲ ಈಗೇನದು ಸಡನ್ ಆಗಿ ಇಷ್ಟು ಫ್ರೀ ಆಗಿ ನನ್ನ ಹಿಂದಿಂದ ಅಡ್ಡಾಡಕತ್ಬಿಟ್ಟಿರಿ ಏನಾರ ಜಾಕ್ಪಾಟ್ ಏನಾರ ಹೊಡಿತಾ ಹೆಂಗ ಒಂದ್ ರೀತಿಯಿಂದ ಜಾಕ್ಪಾಟ ಅನ್ಕೋ ನಿಜವಾಗ್ಲೂ ಏನ್ರಿ ನೀವೇನ್ ಹೇಳಾತೀರಿ ಏನಿಲ್ಲ ಮಧು ಅದು ಒಂದು ಕೇಸ್ ಹಿಡ್ದೇನೆ ಅಂತ ಹೇಳತ್ತಿದ್ನಲ್ಲ ನೀವು ಎಷ್ಟೊಂದು ಕೇಸ್ ಹಿಡ್ದಿರಪ್ಪ ಯಾವ್ದಂತ ನಾ ಅನ್ಕೊಳ್ಳಿ ಆದ್ರೆ ಎಲ್ಲಾ ಕೇಸ್ನು ಬಂದು ನಿನ್ನ ಹತ್ರ ಡಿಸ್ಕಸ್ ಮಾಡಿರಂಗಿಲ್ಲಲ್ಲ ಕೆಲವೊಂದು ಸ್ಪೆಷಲ್ ಕೇಸ್ ಅಂತ ಇರ್ತಾವ ಈ ಕೇಸು ನೆನ್ಪಿಗೆ ಬಂತಾ ಅದೇ ಹೇಳಕತ್ತಿದ್ರಲ್ರಿ ಭವ್ಯಾನ್ ಮದುವೆ ಒಳಗೆ ನಿಮ್ ಫ್ರೆಂಡ್ ಆಗಿದ್ರು ಅಲ್ಲಿಂದ ಒಟ್ಟು ಏನೇನೋ ಒಟ್ಟು ಅದು ನಂಗೆ ಸರಿ ನೆನಪಿಲ್ಲ ಈ ಪಾಪುಂದು ಡೆಲಿವರಿ ಅದು ಇದು ಅನ್ಕೊಂತ ಎಲ್ಲ ಸ್ವಲ್ಪ ಅಲ್ಲೇ ಮರ್ತಂಗ ಆಗ್ಬಿಟ್ಟೈತಿ ಅದೀಗ ಫುಲ್ ಸಾರ್ಟ್ ಔಟ್ ಆಯ್ತು ಏನು ನಿಜವಾಗ್ಲೂ ಎಷ್ಟು ಕಾಂಪ್ಲಿಕೇಟ್ ಇತ್ತು ಗೊತ್ತೈತಾ ಅದು ಎಷ್ಟಾರು ಕಾಂಪ್ಲಿಕೇಟ್ ಇರ್ಲಿ ನಿಮ್ ಕೈಗೆ ಬಂದೈತಿ ಅಂತ ಅಂದ್ರ ಅದು ನೀರು ಕುಡ್ದಷ್ಟು ಸುಲಭ ಆಗಿರ್ತೈತೆ ಹೌದಲ್ಲ ಇಲ್ಲ ಮಧು ಒಂದ್ ರೀತಿಯಿಂದ ನಿನ್ ಥಿಂಕಿಂಗು ಕರೆಕ್ಟು ಆಮೇಲೆ ನನ್ನ ಹಿಸ್ಟ್ರಿ ಪ್ರಕಾರ ನಾನು ಇನ್ನೂ ತನಕ ಯಾವುದೇ ರೀತಿ ಕೇಸ್ನ ಸೋತೆ ಇಲ್ಲ ಆಮೇಲೆ ಹೆಚ್ಚಾಗಿ ನ್ಯಾಯ ಎಲ್ಲೈತಿ ಅಲ್ಲಿ ನ್ಯಾಯ ಕೊಡ್ಸೆ ನಾನು ಇದು ಒಂದ್ ರೀತಿಯಿಂದ ಹೆಂಗಾಗ್ಬಿಟ್ಟಿತ್ತು ಅಂತ ಅಂದ್ರ ಎಲ್ಲಾನು ನಿನ್ನ ಹತ್ರ ಹೇಳಿಲ್ಲ ನಾನು ಇಷ್ಟೆಲ್ಲ ಕತೆ ಆಗಿತ್ತಿದ್ರದ್ದು ಅಪ್ಪ ಏನ್ರಿ ಇದು ಇದನ್ನೆಲ್ಲ ಕೇಳಿದ್ರೆ ನನಗ ಜೀವನದಾಗ ಹೆಂಗೂ ನಡೀತೈತಾ ಅನ್ನೋದ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಅನಿಸ್ತೈತೆ ನೋಡ್ರಿ ಯಾ ಕಾಲದಾಗ ಅದಿದಿ ಮಧು ನೀನು ಇದು ಏನೂ ಅಲ್ಲ ಇದಕ್ಕಿಂತ 10ರಷ್ಟು 100ರಷ್ಟು ಕ್ರೈಮ್ಗಳು ನಮ್ಮ ಪ್ರಪಂಚದಾಗ ನಡೀತಾವ ಗೊತ್ತೈತಿ ಅದ್ರಾಗ ಎಷ್ಟೋ ಕೇಸ್ಗಳು ನಮ್ಮ ಸುತ್ತಮುತ್ತನ ನಡೆದಿರ್ತಾವು ಆದ್ರೆ ನಮಗೆ ಗೊತ್ತಿರೋದಿಲ್ಲ ಇದು ನನಗೆ ಗೊತ್ತೈತಿ ಅದರಿಂದ ನಿನಗೆ ಗೊತ್ತಾಗತ್ತೈತಿ ಅದ್ರಾಗ ಬೇರೆ ಈಗಿನ ಪ್ರಪಂಚ ಹೆಂಗೈತಿ ಅಂತಂದೇಳಿ ನಿನಗೆ ಗೊತ್ತಿಲ್ಲ ಒಂದ್ ರೀತಿಯಿಂದ ನೀನ್ ಹಿಂಗದಿಯಲ್ಲ ಅದು ಬಹಳ ಸೇಫ್ ಅಂತ ಅನ್ಕೊಂತೇನೆ ಅದು ನಿಜ ರೀ ಅತಿಯಾಗಿ ಯಾವ್ದ್ರ ಬಗ್ಗೆನೂ ತಿಳ್ಕೋಬಾರ್ದು ಹಂಗಂತ ಹೇಳಿ ಯಾವ್ದ್ರ ಬಗ್ಗೆ ನಾಲೆಜ್ ಇಲ್ದಂಗೂ ಇರಬಾರ್ದು ಮಧು ಪಾಪ ಅವ್ರ ಮನೆಯವ್ರ ಕಡೆಯಿಂದ ಅವ್ರಿಗೆ ಮೋಸ ಆಯ್ತು ಒಂದ್ ರೀತಿಯಿಂದ ನಮ್ಮ ಅತ್ತೆ ಅದಾಳಲ್ಲ ಅಷ್ಟೇ ಯಾಕೆ ದೂರ ಹೋಗೋದು ನಮ್ಮ ಅತ್ತೆ ಆಕಿ ಮಗನ ಸೊಸಿ ಮೋಸ ಮಾಡ್ಲಿಲ್ಲ ಹೌದಲ್ಲ ರೀ ನಾನ್ ಮರ್ತಾ ಬಿಟ್ಟೇನಿ ಈಗ ಹೆಂಗ ಎಲ್ಲ ಚಲೋ ಅದಾರಿಲ್ಲ ಆ ಕೇಸ್ಗೂ ಕೈ ಹಾಕಿದ್ಯಾರು ನಾನ ಹೌದಲ್ಲ ಚಲೋ ಇಲ್ದ ಇನ್ನೇನು ಅದು ನಿಜ ರೀ ಮತ್ತೆ ಇದೇನಾತೀಗ ಏನಿಲ್ಲ ಶಿಕ್ಷೆ ಅಂತ ಹೋಗೈತಿ ಇನ್ನೇನೆಲ್ಲ ಸಾಬೀತಾತು ಅಂತ ಅಂದ್ರ
ಅಂದ್ರೆ ಈಗ ಈ ವಾರದಾಗ ಅದನ್ನೆಲ್ಲ ಪ್ರೊಡ್ಯೂಸ್ ಮಾಡಬೇಕು ಸಾಕ್ಷಿನ. ಪೊಲೀಸರ ಕಡೆನೂ ಎಲ್ಲ ಸಿಕ್ಕೈತಿ. ಸೊ ಒಂದಕ್ಕೊಂದು ಟ್ಯಾಲಿ ಆಯಿತು ಅಂತಂದ್ರೆ ಅವ್ರಿಗೆ ಶಿಕ್ಷೆ ಪ್ರಕಟ ಆಗೇ ಆಗ್ತೈತಿ. ಇದರಿಂದ ಯಾರು ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಒಂದ್ ರೀತಿಯಿಂದ ಅವ್ರ ಮನೆಯವ್ರದ್ದು ಧೈರ್ಯನೂ ಮೆಚ್ಚಬೇಕಲ್ಲ ರೀ. ಹೌದು ಮಧು, ಒಂದ್ ರೀತಿಯಿಂದ ಅವ್ರ ಮನೆಯವ್ರ ಸಪೋರ್ಟ್ ಇಲ್ಲ ಅಂದಿದ್ರೆ ಇವತ್ತು ನನಗೆ ಗೆಲ್ಲಕ್ಕ ಆಗ್ತಿರ್ಲಿಲ್ಲ. ಅವರಿಗೆ ಅದು ಎಲ್ಲೆಲ್ಲೋ ಹೋಗಿ ಏನೋ ಆತ್ಬಿಡ, ಅದು ಮಗಳೇನೋ ಮೋಸ ಮಾಡಕತ್ತಾಳ ಅಂತ ತಿಳ್ಕೊಂಡಿದ್ರು. ಆಮೇಲೆ ನೋಡಿದ್ರೆ ಪಾಪ ಅವ್ರ ಹಾಸ್ಪಿಟಲ್ ಇಶ್ಯೂ ಇಂದ ಬಂದಿದ್ದು ಅದು ಪರ್ಸನಲ್ ಆಗಿ ಹೋಗಿ ಎಲ್ಲೆಲ್ಲೋ ಹೋಗ್ಬಿಡ್ತು. ಹಾಸ್ಪಿಟಲ್ ಕಟ್ಟೋದು ನಿಲ್ತ, ಈ ಕಡೆ ಮನೆ ಒಳಗಿಂದ ಆಸ್ತಿನೂ ಕೈ ತಪ್ಪಕತ್ತಿತ್ತು. ಆಕಿ ಕಾವ್ಯನೂ ಕಳ್ಕೊಂಡು ಹೊಂಟ್ಬಿಟ್ಟಿದ್ಲು. ಅಂದ್ರೆ ಒಂದ್ ರೀತಿಯಿಂದ ಎಲ್ಲಾ ಕಡೆನೂ ಅವ್ರು ಒಂದ ಕಲ್ಲು ಮೂರ್ ಹಕ್ಕಿ ಹೊಡ್ಯಾಕ್ ನೋಡಿದ್ರು ನೋಡು. ಹಂಗ ಬಿಟ್ಟಿದ್ರೆ ಇಷ್ಟೊತ್ತಿಗೆ ಅವ್ರ ಲೈಫ್ ಏನಾಗ್ತಿತ್ತು ಏನೋ ಗೊತ್ತಿಲ್ಲ. ಕರೆಕ್ಟ್ ಟೈಮಿಗೆ ಅವ್ರ ಸಮಯಾಲೋಚನೆಯಿಂದ ಪ್ರತಿಯೊಂದು ಹೊರಗೆ ಬಂದು ಎಲ್ಲ ಸಾರ್ಟ್ ಔಟ್ ಆಗೈತಿ. ವಾವ್, ನಿಜವಾಗ್ಲೂ ಇದು ಖುಷಿ ವಿಷಯ ರೀ. ಒಂದ್ ರೀತಿಯಿಂದ ಇದೆಲ್ಲ ನನಗೆ ಸಿನಿಮಾ ಅನ್ಸಕತ್ಬಿಟ್ಟೈತಿ. ನೀನು ಫಸ್ಟ್ ಟೈಮ್ ಈ ರೀತಿ ಕೇಳಾತಿಯಲ್ಲ, ನಿನಗೆ ಹಂಗೆ ಅನ್ಸಾತೈತಿ. ಆದ್ರೆ ನಾನು ನೋಡಿದ ಕೇಸ್ಗಳ ಒಳಗಡೆ ಇವೆಲ್ಲ ಬರೀ 1% ಅಷ್ಟೇ. ಇನ್ನೂ ಹೆಂಗೆ ಕ್ರೈಮ್ ನಡೀತಾವ ಅಂತ ನಿನಗೆ ಗೊತ್ತಿಲ್ಲ. ಯಪ್ಪ, ನನಗೆ ಬೇಡಪ್ಪ ಅಂತ ಕ್ರೈಮಿನ್ ಪ್ರಪಂಚ. ನಾನು ನನ್ನ ಫ್ಯಾಮಿಲಿ ಒಳಗಡೆ, ನನ್ನ ಕುಟುಂಬದೊಳಗಡೆ ಆರಾಮಾಗಿ ನನ್ನ ಗಂಡ, ನನ್ನ ಮಗಳು, ನಮ್ಮ ಅತ್ತಿ, ನನ್ನ ತಂಗಿ ಗಂಡ ಅಂತ ಹೇಳಿ ನಂದ ಒಂದು ಸುಂದರವಾದ ಕುಟುಂಬದೊಳಗಡೆ ಜೀವನ ಮಾಡಾತೀನಿ. ಅದರಿಂದ ಆಚೆ ನಾನು ಬರೋದಿಲ್ಲ. ಒಂದ್ ರೀತಿಯಿಂದ ನಿನ್ನ ಪ್ರಪಂಚ ಬಹಳ ಒಳ್ಳೇದಾಗೈತಿ. ಆ ಪ್ರಪಂಚದೊಳಗಡೆ ನಾನು ಅದೇನಲ್ಲ, ನನಗೂ ಬಹಳ ಖುಷಿ ಆಗ್ತೈತಿ. ಆದ್ರೆ ಏನ್ ಮಾಡೋದು, ಹೊಟ್ಟಿಪಾಡಿಗೆ ಕೆಲಸ ಮಾಡ್ಲೇಬೇಕಲ್ಲ. ರೀ, ಈ ಕೆಲಸ ಹೊಟ್ಟಿಪಾಡಿಗಂತ ಅನ್ನಕ್ಕೆ ಹೋಗ್ಬೇಡ್ರಿ. ನಿಮ್ಮಿಂದ ಎಷ್ಟೋ ಜನಕ್ಕೆ ಸಹಾಯ ಆಗೈತಿ. ಅದು ಒಂದು ರೀತಿಯಿಂದ ಅವರಿಗೆ ಅವ್ರ ಒಳ್ಳೆತನಕ್ಕೆ ಸಿಗೋ ಅಂತ ಒಂದು ಬಹುಮಾನ ಅಂತಲೇ ಅನ್ಬೋದಲ್ಲ. ಯಾಕಂತಂದ್ರೆ ನಿಮ್ಮನ್ನು ನಂಬಿ ಬಂದವ್ರಿಗೆಲ್ಲರಿಗೂ ನ್ಯಾಯ ಸಿಗ್ತೈತಿ ಅಂತಂದು ಹೇಳಿ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಅನ್ನೋದು ಇದ್ದೇ ಇರ್ತೈತಿ. ಆಮೇಲೆ ಹೆಚ್ಚಾಗಿ ನೊಂದು ಬೆಂದವರ ನಿಮ್ಮ ಹತ್ರ ಬರೋದು. ಈ ರೀತಿ ಮೋಸ ಮಾಡೋರಾಗಲಿ ಅವ್ರು ಯಾರೂ ಬರೋದಿಲ್ಲ. ಯಾಕಂದ್ರೆ ನೀವು ಅಷ್ಟೊಂದು ಸರಳವಾಗಿ ಯಾರನ್ನೂ ಒಳಗೆ ಬಿಡೋಂಗಿಲ್ಲಲ್ಲ. ಒಂದು ವೇಳೆ ಅವ್ರೇನಾರ ಕಣ್ಣಿಂಗ್ ಇದ್ಬಿಟ್ರೆ ನಿಮ್ಮ ಕಣ್ಣೊಳಗಡೆ ತಪ್ಪಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಆ ಮನುಷ್ಯ ಬರ್ತಿದ್ದಂಗೆ ಅವ್ನು ಅಲ್ಲೇ ಸ್ಕ್ಯಾನ್ ಮಾಡಿ ನೋಡೇ ಬಿಡ್ತೇನೆ ನಾನು, ಅವ್ನು ಒಳ್ಳೆಯವನು ಕೆಟ್ಟವನು ಅಂತ ಹೇಳಿ. ಒಳ್ಳೆಯವರಿದ್ರೆ ಒಳಗೆ ಬಿಡ್ತೀನಿ, ಕೆಟ್ಟವರಿದ್ರೆ ಅಲ್ಲಿಂದ ಅಲ್ಲೇ ಹೊರಗೆ ಆಚೆ ಹೋಗ್ತಾ ಇರೋದು ಅವ್ರು ಅಷ್ಟೇ. ಆಮೇಲೆ ಇನ್ನೊಂದು ಮಧು, ಅವರು ಅವ್ರ ಮನೆಗೆ ಬರ್ರಿ ಅಂತ ಹೇಳಿ ಇನ್ವೈಟ್ ಮಾಡ್ಯಾರ. ಎಲ್ಲರೂ ಸೇರಿ ಹೋಗ್ಬೇಕಂತ ಅನ್ಕೊಂಡೇನಿ. ಹೌದಾ, ಒಂದು ಕೆಲಸ ಮಾಡೋಣ ರೀ, ಹಬ್ಬ ಮುಗಿಲಿ ಆಮೇಲೆ ಹೋಗಕ್ಕೆ ಬರ್ತೈತಿ. ಏನಂತೀರಿ? ಹಂಗೆ ಮಾಡೋಣ ತಗೋ. ಫುಲ್ ಫ್ಯಾಮಿಲಿಗೆ ಬರಕ್ಕೆ ಹೇಳಾರ. ನೋಡೋಣ, ನಾನು ನೀನು ಪಾಪು ಹೋಗಿ ಬರೋಣ. ಆಯ್ತು ರೀ, ನೀವು ಹೆಂಗೆ ಹೇಳ್ತೀರಿ ಹಂಗೆ. ಆದ್ರೆ ಅಮ್ಮನೂ ಕರ್ಕೊಂಡು ಹೋಗೋಣ ಅಂತ. ಸರಿ, ಅಮ್ಮ ಬರ್ತಾರಂದ್ರೆ ಅಮ್ಮನೂ ಕರ್ಕೊಂಡು ಹೋಗೋಣ. ಮತ್ತೆ ರಮ್ಯಾ ಇಲ್ಲಿ ಕಾಣಕತ್ತೆ ಇಲ್ಲ? ಅವ್ರದ್ದು ಹಾಸ್ಪಿಟಲ್ ಚೆಕಪ್ಗೆ ಅಂತ ಹೋಗಿದ್ರಪ್ಪ, ಇನ್ನೂ ಬಂದಿಲ್ಲ. ಹೌದು, ಅವ್ರು ಏನು ಮುಚ್ಚಿಡಕತ್ತಾರ? ನನಗಂತೂ ಏನು ವಿಷಯನೇ ತಿಳಿಸಕತ್ತಿಲ್ಲ ನೋಡು. ಯಾಕೋ ಆಕಿ ಈಗೀಗ ಭಾಳ ಬೇಜಾರೊಳಗಿರಕತ್ತಾಳ. ಏನಾಗೈತಿ, ಏನಾರ ಕೇಳಿದೆನಾ? ಇಲ್ಲ ರೀ, ನನಗೂ ಏನು ವಿಷಯ ತಿಳಿಸಕತ್ತಿಲ್ಲ. ನನ್ನ ಎದುರಿಗೆ ಬಂದ ಕೂಡಲೇ ಎಲ್ಲ ಚೆನ್ನಾಗೈತಿ, ಎಲ್ಲ ಖುಷಿಯಿಂದ ಅದಾಳ ಅನ್ನೋ ಥರ ಫೀಲ್ ಮಾಡ್ಕೊಳತ್ತಾಳ. ನಾನು ಅಬ್ಸರ್ವ್ ಮಾಡಿದೆ, ನಿಮ್ಮ ಹತ್ರ ಮಾತಾಡಬೇಕು ಅಂತ ಅನ್ಕೊಳತ್ತಿದ್ದೆ, ಆದ್ರೆ ನೆನಪಾಗಕತ್ತಿದ್ದಿಲ್ಲ. ನಾನು ಸುರೇಶಿಗೆ ಕೇಳ್ಬೇಕಂತ ಅನ್ಕೊಂಡೇನಿ. ನೋಡೋಣ, ಅವನು ನನ್ನ ಮುಂದೆ ಏನು ಹೇಳ್ಕೊಳಕತ್ತಿಲ್ಲ. ಇಬ್ರು ಸೇರಿ ಏನೋ ನಡ್ಸ್ಯಾರ. ಕೇಳ್ತೇನೆ ಬಿಡ್ರಿ, ಹೋಗ್ಲಿ ಪರವಾಗಿಲ್ಲ. ಅದು ನೀವು ಯಾವುದೋ ಕೇಸ್ ಒಳಗಡೆ ಬಿಸಿ ಇದ್ರಲ್ಲ, ಹಾಗಾಗಿ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿ ಸುಮ್ಮನೆ ಇರ್ಬೋದು ಅನಿಸ್ತೈತಿ. ಇವತ್ತು ಬಂದ್ರು ಅಂದ್ರೆ ನಾನು ಕೇಳಿಬಿಡ್ತೇನೆ. ಸರಿ, ಹಂಗಾರೀಗ ಊಟಕ್ಕೆ ಟೈಮ್ ಆಗೈತಿ, ಬರ್ರಿ. ನಡಿ, ಮಧ್ಯಾಹ್ನ ಮತ್ತೊಂದು ಕೇಸಿನ ಅಪಾಯಿಂಟ್ಮೆಂಟ್ ಐತಿ, ಅಷ್ಟೊಳಗಡೆ ಫ್ರೀ ಆಗ್ಬಿಡ್ತೀನಿ. ಸುರೇಶ, ರಮ್ಯಾ, ಈಗ ಬಂದ್ರೇನಪ್ಪ? ನಡೀರಿ, ಅಡಿಗೆ ಆಗೈತಿ, ಊಟ ಮಾಡ್ರಿ, ಹೋಗ್ರಿ, ಕೈಕಾಲು ಮುಖ ತೊಳ್ಕೊಂಡ್ರು. ಹಾಂ. ಓಯ್ ನನ್ನ ಬಂಗಾರ, ಒನ್ನೆ ಮಾಡತ್ತೀರಿ ನೀವು? ಮಮ್ಮ ಮಾಡತ್ತೀರಿ? ಬೇಗ ತಿಂದು ಬರ್ರಿ. ಚಿಕ್ಕಮ್ಮ ನಿನ್ ಸಲುವಾಗಿ ಏನೋ ತಂದ. ಹೋಗ್ ರಮ್ಯಾ, ಕೈಕಾಲು ತೊಳ್ಕೊಂಡು ಊಟ ಮಾಡಿ ಹೋಗ್ರಿ. ನಾನು ಈಗ ಉಣಿಸಿ ಒಳಗೆ ಬರ್ತೇನಂತ. ಹಾಂ ಅತ್ತೆ. ಸುರೇಶ್, ಅದು ಎಷ್ಟು ನೋವಿರಲಿ, ಎಷ್ಟು ಕಷ್ಟ ಇರಲಿ, ನಮ್ಮ ಪಾಪನ ನೋಡಿ ಮಾತಾಡ್ಸಿದ ತಕ್ಷಣ ಎಲ್ಲ ಆರಾಮ್ ಅನಿಸ್ಬಿಡ್ತೈತೆ ನೋಡು. ಹಾಂ ರಮ್ಯಾ, ನನಗೂ ಹಂಗ ಅನಿಸ್ತೈತಿ. ಆದ್ರ ಏನಾದ್ರ ಭಾವ? ಅಲ್ಲ, ನೀವಿಬ್ರು ಸೇರಿ ಏನ್ ಮುಚ್ಚಿಡಾತೀರಿ ನನ್ನ ಹತ್ರ? ಏನಿಲ್ಲ ಅಣ್ಣ, ಏನು ಮುಚ್ಚಿಡಾಕತ್ತಿಲ್ಲ. ಹಾಂ ಭಾವ, ಏನು ಮುಚ್ಚಿಡಾಕತ್ತಿಲ್ಲ. ಯಾಕ? ಸುಳ್ಳು ಹೇಳ್ಬೇಡ್ರಿ, ನೀವಿಬ್ಬರು ನಮ್ಮಿಂದ ಏನೋ ಮುಚ್ಚಿಡಾಕತ್ತೀರಿ. ಏನಂತ ಹೇಳ್ತಿರೋ ಅಥವಾ? ಏನಿಲ್ಲ ಭಾವ, ಯಾಕೆ ಸುಮ್ಮನೆ ಏನೇನೋ ಅನ್ಕೊಳತ್ತೀರಿ? ಏನು ಮುಚ್ಚಿಡ್ದ ಬಂದ್ ಕೂಡಲೇ ಎಷ್ಟ ನೋವಿದ್ರು ಸಹಿತ ಪಾಪು ಹತ್ರ ಮಾತಾಡಿದ ತಕ್ಷಣ ಹೋಗ್ತೈತಿ ಅಂತ ಅಂದ್ಯಾ? ಅಯ್ಯೋ ಭಾವ, ಅದು ಹಂಗ ಜನರಲ್ ಆಗಿ ಹೇಳಿರೋದು. ಎಂತ ಕಷ್ಟ ನೋವು ಇದ್ರೂ ಕೂಡ ಸಣ್ಣ ಮಕ್ಕಳನ್ನ ಮಾತಾಡ್ಸಿದ ತಕ್ಷಣ ಮನಸ್ಸು ಅನ್ನೋದು ರಿಲ್ಯಾಕ್ಸ್ ಆಗ್ತೈತಲ್ಲ, ಅದಕ್ಕೆ ಹೇಳಿದ್ದು. ರಮ್ಯಾ, ನಾನು ಹೆಚ್ಚು ಕಡಿಮೆ ಒಂದು ವಾರದಿಂದ ನೋಡಕತ್ತೇನೆ ನಿನಗ. ಯಾಕೆ ಇಬ್ರು ಒಂಥರ ಅದಿರಿ? ಯಾಕ ನಮ್ಮ ಹತ್ರ ಏನು ಹೇಳ್ಕೋಬಾರ್ದಂತ ಅದಿರೋ ಹೆಂಗ? ಯಾಕೆ ಸುರೇಶ, ನಾವು ಹೊರಗಿನವ್ರಾಗ್ಬಿಟ್ವೇನ ಹೆಂಗ ನಿನಗ? ಅಯ್ಯೋ ವೈನಿ, ಏನಿಲ್ಲ, ಹಂಗೇನಿಲ್ಲಪ್ಪ. ಇಲ್ಲಿ ನೋಡು ಸುರೇಶ, ನೀವಿಬ್ರು ಏನು ಮುಚ್ಚಿಡಾತಿರೋ ನನಗೆ ಗೊತ್ತಿಲ್ಲ. ಅದು ಒಳ್ಳೇದಕ್ಕೆ ಮುಚ್ಚಿಡಾತಿರೋ ಅಥವಾ ನಾವು ನಿಮ್ಮ ಅಣ್ಣ ಅತ್ತಿಗೆ ಅಲ್ಲ ಅಂದ್ಕೊಂಡು ದೂರದವರು ಅಂದ್ಕೊಂಡು ಮುಚ್ಚಿಡಾತಿರೋ ನನಗೆ ಗೊತ್ತಿಲ್ಲ. ಆದ್ರೆ ನನ್ನ ತಮ್ಮನ್ನ ನಾನು ಮುಂಚೆಯಿಂದನೂ ನೋಡ್ಕೊಂತ ಬಂದೇನಿ. ನೀನು ಹೆಂಗೆ ಏನು ಎತ್ತ ಅಂತ ನನಗೆ ಗೊತ್ತು. ನಿನ್ನ ಮುಖ ನೋಡಿದ್ರೆ ನಾನು ಹೇಳ್ಬಿಡ್ತೀನಿ ನಿಮ್ಮಿಬ್ರು ನಡುವೆ ಏನು ಪ್ರಾಬ್ಲಮ್ ಐತಿ ಇಲ್ಲ ಅಂತಂದು ಹೇಳಿ. ಆದರೆ ನೀವಿಬ್ರು ಸೇರಿ ಏನೋ ಮುಚ್ಚಿಡಾತಿದ್ದಂತೂ ನಿಜ. ಇಷ್ಟು ದಿವಸ ನಾನು ಯಾವುದೋ ಕೆಲಸದೊಳಗಡೆ ಬಿಸಿ ಇದ್ದೆ, ಹಾಗಾಗಿ ಏನು ಕೇಳಕ್ಕೆ ಹೋಗ್ತಿದ್ದಿಲ್ಲ. ಆದ್ರೆ ಇವತ್ತು ಅದನ್ನ ಮೊದಲು ನೋಟಿಸ್ ಮಾಡಿದ್ಲು. ನಾವಿಬ್ರು ಅದನ್ನ ಡಿಸ್ಕಸ್ ಮಾಡಾತಿದ್ವಿ. ಅಷ್ಟೊತ್ತಿಗೆ ನೀವು ಬಂದ್ರಿ. ಅದೇ ಟೈಮಿಗೆ ರಮ್ಯಾ ಮಾತಾಡಿದ್ ನಾ ಕೇಳಿಸ್ಕೊಂಡೆ. ಹಂಗಿದ್ಮೇಲೆ ಏನೋ ಐತಿ ಅಂತ ಅರ್ಥ ಅಲ್ಲ ರಮ್ಯಾ? ಯಾಕೆ ನಿಮ್ಮಿಬ್ರಿಗೂ ಅದನ್ನ ಯಾವುದೂ ನನ್ನ ಹತ್ರ ಹೇಳ್ಕೋಬಾರ್ದು ಅಂತ ಅನಿಸ್ತೋ ಅಥವಾ ಈ ಅಣ್ಣ ಅತ್ತಿಗೆ ಇಬ್ರಿಂದನೂ ದೂರ ಆಗ್ಬಿಟ್ವೋ ಹೆಂಗ? ಹೇಳು ರಮ್ಯಾ, ಅಕ್ಕ ಭಾವ ಇಬ್ರು ದೂರ ಆಗ್ಬಿಟ್ರ ಹೆಂಗ? ಅಥವಾ ನಿಮ್ಮನ್ನ ನೀವು ಈಗ ನೋಡ್ಕೊಳ್ಳೋ ಅಷ್ಟು ಕೆಪಬಿಲಿಟಿ ಬಂತು, ಇವ್ರಿಗೆ ಯಾಕೆ ಹೇಳಬೇಕು, ಇವ್ರ ಮುಂದೆ ಯಾಕೆ ಹೇಳಬೇಕು, ನಾನೇನು ಇವ್ರು ಅಡಿ ಆಳಲ್ಲ ಅಂತಂದು ಹೇಳಿ ಏನಾರು ಥಿಂಕ್ ಮಾಡಕತ್ತಿರೋ ಹೆಂಗೋ? ಅಕ್ಕ, ಹಂಗೆಲ್ಲ ಮಾತಾಡ್ಬೇಡ ಅಕ್ಕ. ಅಯ್ಯೋ ವೈನಿ, ಹಂಗೆಲ್ಲ ಮಾತಾಡ್ಬೇಡ್ರಿ. ಅಣ್ಣ, ನೀವು ಈ ರೀತಿ ಚುಚ್ಚು ಮಾತಿಂದ ಮಾತಾಡಿ ನಮ್ಮ ಮನಸ್ಸನ್ನ ಘಾಸಿ ಮಾಡಬೇಡ್ರಿ. ಹಾಂ ಭಾವ, ಅಕ್ಕ ನಾವು ಆಲ್ರೆಡಿ ನೊಂದು ಬಿಟ್ಟೇವಿ. ಇನ್ನೂ ನೀವು ಈ ರೀತಿ ಮಾತಿಂದ
ನಮ್ಮ ಮನಸ್ಸಿಗೆ ಚುಚ್ಚಿ ಚುಚ್ಚಿ ಮಾತಾಡಿ ನೋಯಿಸ್ಬೇಡ್ರಿ. ಹೌದಲ್ಲ, ನೋಯಿಸ್ಬಾರ್ದಲ್ಲ? ಹಾಗಂದ್ರೆ ಇರೋ ಸತ್ಯ ಹೇಳ್ರಿ. ಇರೋ ಸತ್ಯ ಹೇಳ್ದ ಮುಚ್ಚಿಟ್ಟು ನಮ್ಮ ಮನಸ್ಸಿಗೆ ಯಾಕೆ ನೋವು ಕೊಡಾತೀರಿ? ಹಾ ಸುರೇಶ್, ಹೇಳ್ರಿ. ಇಬ್ರಿಗೂ ಏನಾಗೈತೆ ಅಂತಂದೆಲ್ಲ ಹೇಳಿದ್ರ ಅಟ್ಲೀಸ್ಟ್ ನಮ್ಮ ಕಡೆಯಿಂದ ಆ ಪ್ರಾಬ್ಲಮ್ನ ಸಾರ್ಟ್ ಔಟ್ ಮಾಡೋದ್ರ ಮಾಡ್ಬೋದಲ್ಲ. ಅದು ಅಣ್ಣ ಏನಿಲ್ಲ ಅಣ್ಣ, ನಮ್ ಏನು ತೊಂದರೆ ಇಲ್ಲ, ನಾವು ನಿಜವಾಗ್ಲೂ ಆರಾಮಾಗದೀವಿ. ಇಲ್ಲಿ ನೋಡು ಸುರೇಶ, ಇಷ್ಟೆಲ್ಲ ನಿಮ್ಮನ್ನ ಮಾತು ಕೇಳಿದ್ಮೇಲೆ, ನಿಮ್ಮನ್ನ ನೋಡಿದ್ಮೇಲೂ ಇನ್ನೂ ನಾನು ನೀವು ಹೇಳಿದ್ದನ್ನ ನಂಬ್ತೇನೆ ಅಂತ ಅನ್ನಕ ನನ್ನ ಕಿವಿಯೊಳಗೆ ನಾನು ಫ್ಲವರ್ ಇಟ್ಕೊಂಡಿಲ್ಲ. ನನ್ನ ತಮ್ಮನ ಹೆಂಡತಿ ಹೆಂಗಂತ ನನಗೆ ಗೊತ್ತು. ಈಗ ಬಾಯ್ ಬಿಟ್ಟು ಹೇಳ್ತಿರೋ ಅಥವಾ? ಹಾ ರಮ್ಯಾ, ಏನಾಗಿತ್ತಂತ ಹೇಳು. ಅಯ್ಯೋ ಇಲ್ಲ ವೈನಿ, ನಮ್ಮ ಕಷ್ಟ ನಮ್ಗೆ ಇರ್ಲಿ, ಅದನ್ನ ಕೇಳಿ ನಿಮಗೂ ಬೇಜಾರಾಗೋದು ಬೇಡ. ಹಾ ಅಕ್ಕ, ಭಾವ, ನಿಮ್ಗೆ ಕೆಟ್ಟದಾಗ್ತೈತಿ ಅಥವಾ ಕೆಟ್ಟ ಉದ್ದೇಶದಿಂದ ಅಂತಂದು ಹೇಳಿ ನಾವು ಮುಚ್ಚಿಡಕತ್ತಿಲ್ಲ. ಆದ್ರೆ ಇದನ್ನ ಕೇಳೋದ್ರಿಂದ ನೀವು ಬಹಳ ಬೇಜಾರು ಮಾಡ್ಕೊಂತೀರಿ. ಹಾಗಾಗಿ ಇಲ್ಲಿ ನೋಡು ರಮ್ಯಾ, ತೊಂದರೆನ ನಿವಾರಣೆ ಮಾಡದೇ ಇರುವಂಥ ಕಷ್ಟ ಯಾವುದೂ ಇಲ್ಲ. ಅದನ್ನ ನಾವು ಸರಿಯಾಗಿ ಬಗೆಹರಿಸ್ಕೊಂಡ್ರೆ ಬಗೆಹರ್ದ ಹರಿತೈತಿ. ಹಂಗಂತಂದು ಹೇಳಿ ಮುಚ್ಚಿಟ್ರ ಅದು ಇವತ್ತಲ್ಲ ನಾಳೆ ಹೊರಗೆ ಬರಲೇಬೇಕು. ಈಗ ಕೈಯೊಳಗಡೆ ಇದ್ದಾಗ ಅದನ್ನ ನಾವು ನಿವಾರಿಸ್ಕೊಂಡ್ಬಿಟ್ರೆ ನಾಳೆ ಎಲ್ಲ ಸರಿ ಆಗ್ತೈತಿ. ಕೈ ತಪ್ಪಿ ಹೋದ್ಮೇಲೆ ಅದನ್ನ ಸರಿ ಮಾಡಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ರಮ್ಯಾ. ಹಾ ರಮ್ಯಾ, ಏನಾಗಿತ್ತಂತ ಹೇಳು. ಯಾಕ ನಾನು ನಿಮ್ಮ ಭಾವ ನಿನ್ನ ಕಣ್ಣಿಗೆ ಕಾಣತಿಲ್ಲ. ಪ್ರತಿಯೊಂದು ತೊಂದರೆನೂ ನೋವು ಏನೋ ಕಷ್ಟ ಇದ್ರೂ ಸಹಿತ ನಮ್ಮ ಮುಂದೆ ಹೇಳ್ಕೊಂತಿದ್ದಿ. ಆದ್ರೆ ಈಗ ಏನಾಯ್ತು ನಿಮ್ಗೆ? ಹಾ ಅಕ್ಕ, ಆದ್ರ ಸರಿ, ನಾನು ಡಾಕ್ಟರ್ ಹತ್ರ ತೋರ್ಸಕ್ ಹೋಗಿದ್ನಲ್ಲ. ಅದ ನಿಂದು ಪಾಪು ಆಗಿಲ್ಲ ಅಂತಂದು ಹೇಳಿ ತೋರ್ಸಕ್ ಹೋಗಿದ್ದಲ್ಲ. ಏನಾಯ್ತು? ಡಾಕ್ಟರ್ ಏನಂದ್ರ? ಸುರೇಶ, ಮತ್ತೆ ಡಾಕ್ಟರ್ ಏನಾರ ನಿಮಗ ಮಗು ಆಗೋದಿಲ್ಲ ಅಂತ ಏನಾರ? ಅಣ್ಣ ಅದು ಅದ್ರ ಬಗ್ಗೆ ನನಗೇನು ಯೋಚನೆ ಇಲ್ಲ. ನನಗೆ ಮಗು ಆಗಿಲ್ಲ ಅಂದ್ರೂ ಪರವಾಗಿಲ್ಲ. ನಮ್ಮ ಸ್ವರ ಅದಾಳಲ್ಲ, ಆಕೆ ಒಬ್ಳ ಸಾಕು ನಮ್ಗೆ. ಹಾ ಭಾವ, ಅವಳು ಒಬ್ಳ ಸಾಕು. ಅಲ್ಲ, ಮತ್ತೆ ಯಾಕೆ ಇಷ್ಟು ಬೇಜಾರೊಳಗದಿರಿ? ರಮ್ಯಾ, ಈಗ ಕಣ್ಣೀರು ಒರೆಸ್ಕೊಂಡು ಎಲ್ಲಾನು ಹೇಳ್ತೀಯೋ ಅಥವಾ? ಹಾ ಅಕ್ಕ, ಹೇಳ್ತೀನಿ. ಅದು ನೀವು ಹೇಳಿದ್ ನಿಜ. ನಮ್ಗ ಮಗು ಆಗೋದಿಲ್ಲ ಅಂತಾನ ಡಾಕ್ಟರ್ ಹೇಳಿದ್ರು. ಏನು? ಮಗು ಆಗೋದಿಲ್ಲ ಅಂತ ಹೇಳಿದ್ರ? ಯಾಕೆ ರಮ್ಯಾ, ಏನಾಯ್ತು? ಏನ್ ಪ್ರಾಬ್ಲಮ್? ಅದು ಅಕ್ಕ, ನನಗ PCOD ಐತಿ ಅಂತ ಹೇಳಿ ಹೇಳಿದ್ರು ಡಾಕ್ಟರ್. ಏನು PCOD ಐತಾ? ಅದಕ್ಕೆ ಮಗು ಆಗೋದೇ ಇಲ್ಲ ಅಂತ ಹೇಳ್ಬಿಟ್ರೆ ಕಡಾಖಂಡಿತವಾಗಿ? ಹಾ ಅಣ್ಣ, ಅವರು ಕಷ್ಟ ಐತಿ ಅಂತ ಅಂದ್ರು. ಕಷ್ಟ ಐತಿ ಅಂತ ಅಂದ್ರು, ಆದ್ರೆ ಆಗೋದೇ ಇಲ್ಲ ಅಂತ ಹೇಳಿಲ್ಲಲ್ಲ. ಯಾಕೆ ಬೇಜಾರು ಮಾಡ್ಕೊಂತಿದ್ದಿ? ಅಷ್ಟಕ್ಕೂ ರಮ್ಯಾ, ನೀನೇನಷ್ಟು ಫ್ಯಾಟ್ ಆಗಿಲ್ಲ. ಆದ್ರ ಅದು ಅಣ್ಣ, ಇವಳಿಗೆ ಸ್ಟಾರ್ಟಿಂಗ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು. ಅದನ್ನ ಇವಳು ನೆಗ್ಲೆಕ್ಟ್ ಮಾಡ್ಕೊಂಡ್ಬಿಟ್ಲು. ಹಾ ಭಾವ, ನಾನು ಸರಿಯಾಗಿ ಡೈಟಿಂಗ್ ಎಲ್ಲ ಮಾಡಲಿಲ್ಲ, ಹೆಲ್ದಿ ಫುಡ್ಡು ತಗೊಳ್ಳಿಲ್ಲ. ಸ್ವಲ್ಪ ಆ ಕೆಲಸ ಈ ಕೆಲಸ ಅಂತ ಹೇಳಿ ಬ್ಯುಸಿ ಆಗ್ಬಿಟ್ಟೆ. ನನ್ನ ಆರೋಗ್ಯದ ಕಡೆ ಗಮನನ ಕೊಡಲಿಲ್ಲ. ಸ್ವಲ್ಪ ಮೆನಿಸ್ಟ್ರಲ್ ಪ್ರಾಬ್ಲಮ್ ಎಲ್ಲ ಆಗಿತ್ತು. ನಾನು ತಲೆನ ಕೆಡ್ಸ್ಕೊಳ್ಳಿಲ್ಲ, ಅಲ್ಲಿಗೆ ಬಿಟ್ಬಿಟ್ಟೆ. ರಮ್ಯಾ, ನಾನು ಅವಾಗ ನಿನಗೆ ಹೇಳಿದ್ದೆ, ಅಂದ್ರೆ ಇದು ನಿನ್ನ ಮದ್ವಿಗಿಂತ ಮುಂಚಿಂದಾನೇ ಇರೋ ಪ್ರಾಬ್ಲಮ್, ಹೌದಲ್ಲ? ಹಾ ಅಕ್ಕ, ಅವಾಗ ಶುರು ಆಗಿತ್ತು. ಆ್ಯಕ್ಚುಲಿ ನಾನು ಅವಾಗ ತೋರಿಸ್ಕೋಬೇಕಿತ್ತು. ನಾನು ಏನೋ ಬಿಡು ನಾರ್ಮಲ್ ಇಶ್ಯೂ ಅಂತ ತಿಳ್ಕೊಂಡು ನೆಗ್ಲೆಕ್ಟ್ ಮಾಡಿಬಿಟ್ಟೆ. ಅವಾಗ ನಾನು ನಿನಗೆ ಹೇಳಿದ್ನಲ್ಲ ರಮ್ಯಾ, ಹೋಗೋಣ ಬಾ ಅಂತಂದೇಳಿ ನಾನು ಕರೆದೆ ನಿನಗೆ, ನೀನು ಬರಲಿಲ್ಲ. ಆಮೇಲೆ ನೋಡಿದ್ರೆ ಇಷ್ಟೆಲ್ಲ ಆಯ್ತು. ಇವಾಗ ತೋರಿಸ್ಕೊಳಕ್ ಹೋಗಿದ್ದಿ. ಅಟ್ಲೀಸ್ಟ್ ಏನಾರ ಪರಿಹಾರ ಆಯ್ತಾ ಕೇಳಬೇಕಿತ್ತು. ಏನಿಲ್ಲ ಅಕ್ಕ, ಮೆಡಿಸಿನ್ಸ್ ಎಲ್ಲ ಕೊಟ್ಟಾರ, ನೋಡ್ಬೇಕು. ಕ್ಯೂರ್ ಆದ್ರೆ ಆಗೋ ಚಾನ್ಸಸ್ ಐತಿ. ಇಲ್ಲ ಅಂತ ಅಂದ್ರೆ ಇದು ಭಾಳ ರೇರ್ ಇಂಥ ಕೇಸು. ಹಾ ವೈನಿ, ಇವೆಲ್ಲ ಒಂದು ಸ್ವಲ್ಪ ಕಷ್ಟನ ಅಂತ ಹೇಳ್ತಾರ. ಪೂರ್ತಿ ಕ್ಯೂರ್ ಆದ್ರೂ ಚಾನ್ಸಸ್ ಕಡಿಮೆ. ಸುರೇಶ, ಆ ರೀತಿ ಎಲ್ಲ ಯೋಚನೆ ಮಾಡಬೇಡಪ್ಪ. ಸರಿಯಾಗಿ ಟ್ರೀಟ್ಮೆಂಟ್ ಸಿಕ್ಕರೆ ಪ್ರತಿಯೊಂದು ರೋಗಕ್ಕೂ ಮದ್ದೈತಿ. ಅದು ನೀವು ಇಂಗ್ಲಿಷ್ ಮೆಡಿಸಿನ್ ಮಾಡ್ಸಾತಿದ್ ಹೋದಲ್ಲ? ಹಾ ಅಕ್ಕ, ಪರವಾಗಿಲ್ಲ. ಇಂಗ್ಲಿಷ್ ಮೆಡಿಸಿನ್ ಇರಲಿ, ಜೊತೆಗೊಬ್ರು ಒಳ್ಳೆ ಆಯುರ್ವೇದಿಕ್ ಪಂಡಿತರನ್ನ ಭೇಟಿಯಾಗೋಣ. ಏನು ಯೂಸ್ ಇಲ್ಲ ಬಿಡಿ ಅದ್ಗೆ. ಇಲ್ಲ ಸುರೇಶ, ಈ ರೀತಿ ಎಲ್ಲ ನಮಗೆ ಪರಿಹಾರ ಸಿಗೋದು ಆಯುರ್ವೇದಿಕ ಒಳಗಡೆ ಒಂದನ. ಅದು ನಮಗೆ ಎಂಥ ರೋಗಕ್ಕೂ ಪರಿಹಾರ ಕೊಡ್ತಾರ. ಆದ್ರೆ ಅದ್ರ ತಕ್ಕಂಗೆ ನಾವು ಟ್ರೀಟ್ಮೆಂಟ್ ತಗೋಬೇಕು, ಅದ್ರ ತಕ್ಕಂಗೆ ಪತ್ತೆ ಮಾಡಬೇಕು. ಅವ್ರು ಹೆಂಗೆ ಹೇಳ್ತಾರ ಹಂಗನ್ನ ನಾವು ನಡೆಸ್ಬೇಕು, ಪಾಲಿಸ್ಬೇಕು. ಅವಾಗ ಮಾತ್ರ ನಮಗೆ ಒಳ್ಳೆ ರಿಸಲ್ಟ್ ಸಿಗ್ತೈತಿ. ಹಾ, ಒಪ್ಕೊಂತೀನಿ, ಸ್ವಲ್ಪ ಸಮಯ ತಗೊಂತೈತಿ, ಆದ್ರೆ ಖಂಡಿತವಾಗ್ಲೂ ಯಶಸ್ಸು ಸಿಗ್ತೈತಿ. ಅಕ್ಕ, ನೀನು ಹೇಳೋ ಪ್ರಕಾರ ಆಯುರ್ವೇದಿಕ್ ಮೆಡಿಸಿನ್ ತಗೊಂಡ್ರ ಇದಕ್ಕೆಲ್ಲ ತೊಂದರೆ ನಿವಾರಣೆ ಆಗಿ ಸರಿ ಆಗ್ತೈತೆ ಅಂತಿದ್ದಿ. ಇಲ್ಲಿ ನೋಡು ರಮ್ಯಾ, 100% ಗ್ಯಾರಂಟಿ ಕೊಡಲ್ಲ. ಆದ್ರೆ ಹೋಗಿ ತೋರ್ಸೋದ್ರೊಳಗಡೆ ಯಾವುದೇ ರೀತಿ ತಪ್ಪಿಲ್ಲಲ್ಲ. ಒಂದ್ ವೇಳೆ ನಿವಾರಣೆ ಆಗ್ತೈತಿ ಅಂತ ಅಂದ್ರೆ ನಮಗ್ ಖುಷಿನ ಅಲ್ಲ? ಅಂದ್ರ ವೈನಿ, ನಾವು ಹೋಗಿ ತೋರ್ಸ್ಕೊಂಡ್ ಬರೋಣ ಅಂತೀರಿ? ಹಾ ಸುರೇಶ, ಹೋಗಿ ತೋರ್ಸ್ಕೊಂಬರೋಣ. ಅದಕ್ಕೆ ಇಂಥವು ಏನಾರು ಇದ್ರೆ ಮುಂಚೆನೇ ಹೇಳಬೇಕು. ಈಗ ನೀವು ಲಾಸ್ಟ್ ವೀಕ್ ಹೇಳ್ಬಿಟ್ಟಿದ್ರಿ ಅಂತ ಅಂದಿದ್ರೆ ಇಷ್ಟೊತ್ತಿಗೆಲ್ಲ ತೋರಿಸ್ಕೊಂಡು ಟ್ರೀಟ್ಮೆಂಟ್ ಶುರು ಮಾಡಿಸ್ಬಿಡ್ತಿದ್ದೆ. ಅದಕ್ಕೆ ಇಂಥವನ್ನೆಲ್ಲ ಮುಚ್ಚಿಡಬಾರ್ದು ಅನ್ನೋದು. ಇವೆಲ್ಲ ಏನು ಮುಚ್ಚಿಡುವಂಥ ಕೆಲಸ ಅಲ್ಲ. ಅಷ್ಟಕ್ಕೂ ಅದು ಹಂಗಲ್ಲ ಬಾವ. ನಿಮ್ಗೆಲ್ಲ ಈ ವಿಷಯ ಗೊತ್ತಾದ್ರ ಸುಮ್ಮನೆ ಮನ್ಸಿಗೆ ಬೇಜಾರು ಮಾಡ್ಕೊಂತೀರಿ ಅಂತೇಳಿ ನಾನು ಸುರೇಶ್ ಅವ್ರಿಗೆ ಹೇಳಿದ್ದೆ, ಹೇಳ್ಬೇಡ್ರಿ ಅಂತ ಹೇಳಿ. ಮೊದಲ ನಿಮ್ಗೆ ಎಷ್ಟೊಂದು ತೊಂದರೆಗಳಿದಾವೋ, ಅದ್ರಾಗ ಇದನ್ನೊಂದು ಯಾಕೆ ಹಾಕೋದು ಅಂತ ಸುಮ್ಮನಾಗಿದ್ದೆ. ಇಲ್ಲಿ ನೋಡು ರಮ್ಯಾ, ಮೊದಲು ನನಗೆ ಫ್ಯಾಮಿಲಿ, ಆಮೇಲೆ ಉಳಿದಿರೋ ಕೆಲಸ ಎಲ್ಲ. ಹಂಗಂತಂದು ಹೇಳಿ ಬೇರೆ ಕೆಲಸನೆಲ್ಲ ನೆಗ್ಲೆಕ್ಟ್ ಮಾಡೋದಿಲ್ಲ. ಬೇರೆ ಕೆಲಸ ಹೆಂಗೆ ನೆಗ್ಲೆಕ್ಟ್ ಮಾಡೋದಿಲ್ಲೋ ಹಂಗೆ ಫ್ಯಾಮಿಲಿನೂ ನಾನು ನೆಗ್ಲೆಕ್ಟ್ ಮಾಡೋದಿಲ್ಲ. ನನಗೆ ಎಲ್ಲರೂ ಇಂಪಾರ್ಟೆಂಟ್. ಮಧು, ನಿನಗೆ ಯಾರು ಆಯುರ್ವೇದಿಕ್ ಪಂಡಿತರು ಗೊತ್ತದಾರ? ಹಾ ರೀ, ನನ್ನ ಫ್ರೆಂಡ್ ಒಬ್ಳು ನಿಹಾರಿಕಾ ಅಂತಂದು ಹೇಳಿ, ಅವ್ರ ಅಪ್ಪ ಆಯುರ್ವೇದಿಕ್ ಒಳಗಡೆ ಸ್ಪೆಷಲೈಸ್ ಮಾಡ್ಯಾರ. ಅಂದ್ರ ಆಯುರ್ವೇದಿಕ್ ಮೆಡಿಸಿನ್ ಎಲ್ಲ ಭಾಳ ಚೆನ್ನಾಗಿ ಕೊಡ್ತಾರ. ಇವನ್ ನನಗೆ ಅಕ್ಕಿ ಎಷ್ಟೊಂದು ಸರಿ ಹೇಳಾಳ, ಇಂಥ ರೋಗ ವಾಸಿ ಆಗೋದಿಲ್ಲ ಅನ್ನೋಂಗಿಲ್ಲ, ಅದ್ರೊಳಗಡೆ ಪ್ರತಿಯೊಂದು ವಾಸಿ ಆಗ್ತೈತಿ ಅಂತಂದು ಹೇಳಿ. ಹಂಗಂದ್ಮೇಲೆ ನಾಳೆ ರಮ್ಯಾನ್ ಕರ್ಕೊಂಡು ಹೋಗೋಕ್ಕಾಗ್ತೈತಿ? ನೀನು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ತೇನೆ. ಹಾ ರೀ, ನಾನು ಇವತ್ತು ಅವಳಿಗೆ ಫೋನ್ ಮಾಡಿ ಕೇಳ್ತೀನಿ. ಅವಳೇನಾರ ಸಿಗ್ತಾಳಂತ ಅಂದ್ರೆ ಇವತ್ತು ಹೋಗ್ಬಿಡೋಣ, ಅಂದ್ರೆ ನಾಳೆನೇ ಹೋಗ್ಬಿಡಕ್ಕೆ ಬರ್ತೈತಿ. ಅಷ್ಟು ಮಾಡಿ ಮಧು, ನಾಳೆಗೆ ಅಪಾಯಿಂಟ್ಮೆಂಟ್ ತೊಗೊಂಬಿಡು. ಇಷ್ಟು ಸೇರಿ ಹೋಗಿ ತೋರಿಸ್ಕೊಂಬರಕ್ಕೆ ಬರ್ತೈತಿ. ಆಮೇಲೆ ಅಲ್ಲಿ ನಿಸರ್ಗ ಅದು ಇದು ನೋಡಿ ಸ್ವಲ್ಪ ಮನ್ಸಿಗೆ ಸಮಾಧಾನನೂ ಆಗ್ತೈತಿ. ಹಾ ರೀ, ಆದ್ರೆ ಅಲ್ಲಿ ಸ್ವಲ್ಪ ಚಿಕಿತ್ಸೆ ಎಲ್ಲ ತಗೋಬೇಕು ಅಂದ್ರೆ 1 ವಾರ ಸ್ಟೇ ಮಾಡ್ಬೇಕಂತ ಅನಿಸ್ತೈತಿ. ವೈನಿ, ಈ ಹೆಲ್ತ್ ಇಶ್ಯೂಸ್ ಇಂದ ಈಕಿ ಹೊರಗೆ ಬರ್ತಾಳಂದ್ರ 1 ವಾರ ಅಲ್ಲ, 1 ತಿಂಗಳು ಬೇಕಂದ್ರೂ ನಾನು ಅವಳನ್ನ ಕರ್ಕೊಂಡು ಅಲ್ಲಿ ತೋರ್ಸಕ್ಕೆ ರೆಡಿ ಇದ್ದೀನಿ. ಆತಲ್ಲ, ಮತ್ತಿನ್ನೇನು, ನಾಳೆನೇ ಇಷ್ಟು ಸೇರಿ ಹೋಗೋಣ ಅಂತ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳೋಣ, ಆಯ್ತಾ? ಹಾ ಅಣ್ಣ, ಹಂಗೆ ಆಗ್ಲಿ. ಏನಂತೀರಮ್ಯಾ?
ಹಾ ಭಾವ ಹಂಗೆ ಆಗ್ಲಿ. ಸರಿ ಈಗ ಈ ಬೇಸರದ ಮುಖ ತೆಗಿರಿ, ಊಟಕ್ಕೆ ಬರ್ರಿ, ಎಲ್ಲಾನು ಸರಿ ಆಗ್ತೈತಿ. ಮತ್ತೆ ಮುಂದಿನ ವರ್ಷ ಅಂತಂದ್ರೆ ನಿನ್ ಕೈಯಾಗ ಒಂದು ಪಾಪು ಬರ್ತೈತಿ, ತಲೆ ಕೆಡಿಸ್ಕೋಬೇಡ. ಅದು ವೈನಿ ನಮ್ಗೆ ಮಗು ಆಗಲ್ಲ ಅನ್ನೋ ಚಿಂತೆ ಏನೂ ಇಲ್ಲ. ನಮ್ಮ ಸ್ವರ ಅದಳಲ್ಲ ಅಷ್ಟ ಸಾಕು. ಆದ್ರ ನನ್ನ ಹೆಂಡತಿ ಹೆಲ್ತ್ ಬಹಳ ಬಿಗಡಾಯಿಸ್ಬಿಟ್ರ ನಾ ಏನ್ ಮಾಡ್ಲಿ ಅನ್ನೋದು ನನಗೆ ತೊಂದರೆ ಆಗಿತ್ತು. ಅಯ್ಯೋ ಹುಚ್ಚಪ್ಪ, ಹಂಗೆಲ್ಲ ಅನ್ಬಾರ್ದು. ನೋಡು, ನಾಳೆ ನಿನಗೂ ಒಂದು ಪಾಪು ಆತು ಅಂತ ಅಂದ್ರೆ ಅವಾಗ ನಮ್ಮ ಸ್ವರ ಜೊತೆಗೆ ಆಟ ಆಡ್ತಾಳ, ಅವಾಗ ಎಲ್ಲರೂ ಎಷ್ಟು ಖುಷಿಯಿಂದ ಇರ್ತಾರ. ಹಂಗೆಲ್ಲ ಮಾತಾಡಕ್ ಹೋಗ್ಬಾರ್ದು. ಆ ರೀತಿ ಎಲ್ಲ ಯೋಚನೆ ಮಾಡ್ಬೇಡ. ಯಾವ ಮಗು ಇದ್ರು ಎಲ್ಲರ ಮೇಲೂ ಚಂದಾಗಿ ಪ್ರೀತಿ ಇದ್ದೇ ಇರ್ತೈತಿ. ನಮ್ಮ ಸ್ವರಾನು ಬೇರೆ ಅಲ್ಲ, ನಾಳೆ ನಿಮ್ಗೆ ಹುಟ್ಟೋ ಮಗುನು ಬೇರೆ ಅಲ್ಲ. ನಡ್ರಿ, ಆದಷ್ಟು ಜಲ್ದಿ ಇದಕ್ಕೆಲ್ಲ ಒಂದು ಟ್ರೀಟ್ಮೆಂಟ್ ಕೊಡಿಸಿ ನಮ್ಮ ರಮ್ಯ ಆರಾಮಾಗಿ ಹೋಗಿ ಮಾಡ್ತೇನೆ. ಹಾ ರಮ್ಯಾ, ನೀನೇನು ಚಿಂತೆ ಮಾಡ್ಬೇಡ. ಈಗ 4-5 ಗಂಟೆಗೆ ಅಂತ ಫೋನ್ ಮಾಡ್ಬಿಡ್ತೇನೆ. ನಾಳೆ ಬೆಳಗ್ಗೆ ಜಲ್ದಿ ಹೋಗಿ ಬರಕ್ ಬರ್ತೈತಿ. ಹಾ ಅಕ್ಕ, ಸರಿ ಈಗ ಸಮಾಧಾನ ಮಾಡ್ಕೋ, ಜಲ್ದಿ ಬಾ. ನಡಿ ಸುರೇಶ, ರಮ್ಯಾ ಬಾ. ಇಷ್ಟೆಲ್ಲ ಸಣ್ಣ ಮ್ಯಾಟರ್ ಐತಿ, ಇಷ್ಟು ದೊಡ್ಡ ಇಶ್ಯೂ ಮಾಡ್ಕೊಂಡು ಕುಂತೀರಪ್ಪ. ಅದು ಡಾಕ್ಟರ್ ಹಂಗೆ ಹೇಳಿದ್ರಣ್ಣ ನಮಗ. ಸರಿ ಬಿಡು, ಯಾಕಂದ್ರ ಅದು ಹಂಗೆ ಇರ್ತಾವ ಕೆಲವೊಂದು ರೋಗಗಳು. ಹಂಗಂತಂದು ಹೇಳಿ ನಾವು ನೆಗ್ಲೆಕ್ಟ್ ಮಾಡಕ್ ಆಗಂಗಿಲ್ಲ. ಹೋಗಿ ಆಯುರ್ವೇದಿಕ್ಕೂ ತೋರಿಸ್ಕೊಂಬರೋಣ, ನಡೀರಿ. ಹಾ ಭಾವ, ಈಗ ಸ್ವಲ್ಪ ಸಮಾಧಾನ ಆತು. ನಂಗೂ ಈಗ ಸ್ವಲ್ಪ ಮನ್ಸಿಗೆ ನಿರಾಳ ಅನಿಸ್ತು ನೋಡೋಣ. ವೈನಿ ಆದಷ್ಟು ಬೇಗ ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡ್ಬಿಡ್ರಿ, ನಾಳೆ ಹೋಗಿ ಬರೋಣ ಅಂತ. ಓಕೆ, ಆದ್ರೆ ಅವ್ರು ಹೆಂಗ್ ಹೇಳ್ತಾರೆ ಹಂಗ ಕೇಳಬೇಕು. ಅಂದಾಗ ಮಾತ್ರ ಎಲ್ಲ ಸರಿ ಆಗ್ತೈತಿ. ಅಯ್ಯೋ ಅಕ್ಕ, ಅವ್ರು ಏನ್ ಹೇಳಿದ್ರು ನಾ ಕೇಳಕ್ ರೆಡಿ. ಸರಿ ಆಯ್ತಲ್ಲ, ಹಂಗಂದ್ರ ನಾಳೆ ಹೋಗೋಣಂತ ಬರ್ರಿ. ಬಾ ರಮ್ಯಾ, ಸುರೇಶ ಬಾ, ಊಟಕ್ಕೆ ಬರ್ರಿ. ರೀ ನೀವು ಬರ್ರಿ. ಓಕೆ ಮೇಡಮ್, ನಡೀರಿ. ಇದಕ್ಕೇನು ಕಮ್ಮಿ ಇಲ್ಲ. ಭವ್ಯ, ಭವ್ಯ, ಏನು ಯೋಚನೆ ಮಾಡತ್ತಿದ್ದಿ? ಹಾ ಕಾರ್ತಿಕ್, ಯಾವಾಗ ಬಂದ್ರಿ? ಅದ ನೀನೇನೋ ಡೀಪ್ ಆಗಿ ಚಿಂತೆ ಮಾಡತ್ತಿದ್ದಲ್ಲ, ಅವಾಗ ಬಂದೆ. ಯಾಕೆ ಭವ್ಯ, ಏನಾಯ್ತು? ಏನಿಲ್ಲ ಕಾರ್ತಿಕ್. ಅಲ್ಲ, ಅಮ್ಮ ಏನಾರ ಅಂದ್ಲೇನ? ಆ ರೀತಿ ಏನೂ ಆಗಿಲ್ಲ ಕಾರ್ತಿಕ್. ಭವ್ಯ, ನನಗೆ ಗೊತ್ತು ನಮ್ಮಮ್ಮ ಪಕ್ಕ ಏನೋ ಅಂದಿರ್ತಾಳ, ಅದಕ್ಕ ನೀ ಇಷ್ಟು ಬೇಜಾರು ಮಾಡ್ಕೊಳತಿ, ಹೌದಲ್ಲ? ಏನಾಗಿತ್ತು ಹೇಳು ಭವ್ಯ. ಏನಿಲ್ಲ ಕಾರ್ತಿಕ್, ಅತ್ತೆದು ಏನಿಲ್ಲ ಬಿಡು. ಅತ್ತೆ ಏನಂತೂ ನಾನೇನು ತಲೆ ಕೆಡಿಸ್ಕೊಳಲ್ಲ, ಅದು ದಿನ ಇರೋದ. ಆದ್ರೆ ಯಾಕೆ ಇಷ್ಟು ಬೇಜಾರು ಮಾಡ್ಕೊಂಡಿ? ಯಾಕೋ ನನಗೆ ಕಾಲೇಜಿಗೆ ಹೋಗಕ್ಕೆ ಇಷ್ಟ ಆಗಕತ್ತಿಲ್ಲ ಕಾರ್ತಿಕ್. ಬೇಡ ಬಿಡು, ಹೋಗ್ಬೇಡ. ಯಾಕೆ ತಲೆ ಕೆಡಿಸ್ಕೊಂತಿದ್ದಿ? ಆರಾಮಾಗಿ ಮನೆಗೆ ಇರು. ಮನ್ಯಾಗಿರ್ಬೋದು, ಆದ್ರೆ ಅತ್ತೆ ಬಗ್ಗೆ ಗೊತ್ತಲ್ಲ ನಿನಗ. ನಾನೇನಾರು ಕೆಲ್ಸಕ್ಕೆ ಹೋಗಲ್ಲ ಅಂದ್ಬಿಟ್ರ ಎಲ್ಲ ದೊಡ್ಡ ರಾಮಾಯಣನ ಮಾಡ್ಬಿಡ್ತಾಳ. ಹಂಗಂತಂದು ಹೇಳಿ ನಿನ್ ಖುಷಿ ನೀನು ಕಳ್ಕೊಂತೀಯಾ? ನಿನಗೆ ಇಷ್ಟ ಇದ್ರೆ ಹೋಗು ಭವ್ಯ, ಇಷ್ಟ ಇಲ್ಲ ಅಂದ್ರೆ ನಿನಗೆ ನಾನು ಒತ್ತಾಯ ಮಾಡೋದೇ ಇಲ್ಲ. ಹೋಗ್ಲಿ, ಬೇರೆ ಏನಾರ ಕೆಲಸ ಮಾಡ್ಬೇಕಂತ ಆಯ್ತಾ ನಿನ್ ಮೈಂಡ್ ಒಳಗ? ಅದು ಈ ಕಾಲೇಜಿಗೆಲ್ಲ ಲೆಕ್ಚರಿಂಗ್ ಮಾಡೋದು ನನಗೆ ಬೇಜಾರಾಗ್ಬಿಟ್ಟೈತಿ ಕಾರ್ತಿಕ್. ಹಾಗಾಗಿ ಯಾವ್ದಾರ ಸಣ್ಣ ಸ್ಕೂಲಿಗೆ ಅಂದ್ರೆ ಈಗ ನರ್ಸರಿ ಹುಡುಗರಿಗೆ ಅಥವಾ 1 to 5th ಒಳಗಡೆ ಕಲಿಸ್ಬೇಕು ಅಂತ ಬಹಳ ಆಸೆ ಆಗಕತ್ತೈತಿ. ನರ್ಸರಿ ಹುಡುಗರಾದ್ರೂ ಪರವಾಗಿಲ್ಲ, ಪ್ರೈಮರಿ ಹುಡುಗರಾದ್ರೂ ಪರವಾಗಿಲ್ಲ. ಸ್ವಲ್ಪ ಅವ್ರನ್ನೆಲ್ಲ ಸಂಭಾಳಿಸೋದು ಕಷ್ಟ ಆಗ್ತೈತಿ. ಆದ್ರೆ ಅವ್ರಗಳ ಮಧ್ಯ ನಾನು ಪ್ರೀತಿಯಿಂದ ನಡ್ಕೊಂಡ್ರೆ ಅವರೆಲ್ಲ ಎಷ್ಟು ಚಂದ ನಮ್ಮ ಹತ್ರ ಇರ್ತಾರ. ಅವ್ರ ಹತ್ರ ನಾವು ಎಷ್ಟು ಪ್ರೀತಿ ಕೊಡ್ತೇವಲ್ಲ ಅಷ್ಟು ಅವ್ರು ನಮ್ಮನ್ನು ಹಚ್ಕೊಂತಾರ. ಆ ಮಕ್ಕಳ ಮುಗ್ಧತೆ ಎಲ್ಲ ನೋಡಿದ್ರೆ ನನಗೆ ಅವ್ರ ಜೊತೆನೇ ಇರ್ಬೇಕಂತ ಅನಿಸ್ತೈತಿ. ನಿಜ ಭವ್ಯ, ನೀ ಹೇಳೋದು ನಿಜ. ಆದ್ರೆ ಈಗ ಕಾಲೇಜ್ ಒಳಗಡೆ ಏನು ಪ್ರಾಬ್ಲಮ್ ಆಯಿತು ಅಂತಂದು ಹೇಳಿ ನೀನು ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಿ? ಅದು ಏನಿಲ್ಲ ಕಾರ್ತಿಕ್. ಮತ್ತೆ ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ? ಏನಿಲ್ಲ, ಯಾಕೋ ನನಗೆ ದೊಡ್ಡವ್ರ ನಡುವೆ ಇರಕ್ಕೆ ಮನಸ್ಸು ಆಗಕತ್ತಿಲ್ಲ ಕಾರ್ತಿಕ್. ಸ್ವಲ್ಪ ಚಿಕ್ಕ ಮಕ್ಕಳ ಹತ್ರ ನಾನು ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಅನಿಸ್ತೈತಿ. ಸರಿ ಬಿಡು, ಹಂಗಂದ್ರೆ ಇನ್ನೊಂದು 2 ತಿಂಗಳಲ್ಲ ಇದು ಅಕಾಡೆಮಿಕ್ ಇಯರ್ ಮುಗಿದ್ಬಿಡ್ಲಿ. ಆಮೇಲೆ ಯಾವ್ದಾರ ಹೈಸ್ಕೂಲ್ ಇಲ್ಲ ಪ್ರೈಮರಿ ಸ್ಕೂಲ್ಗೆ ಹೋಗ್ಬಿಟ್ಟು ಬೇಡ ಹೈಸ್ಕೂಲ್ ಎಲ್ಲ ಬೇಡ, ನರ್ಸರಿ ಅಥವಾ ಪ್ರೈಮರಿ ಸ್ಕೂಲ್ ಒಳಗಡೆ ಕೇಳ್ತೀನಿ. ಇಲ್ಲೇ ಮನೆ ಪಕ್ಕಕ್ಕೆ ಒಂದು ಸ್ಕೂಲ್ ಐತಿ, ಅಲ್ಲೂ ಟೀಚರ್ಸ್ನ ಹೈರ್ ಮಾಡ್ತೀವಿ ಅಂತ ಬೋರ್ಡ್ ನೋಡಿದ್ದೆ. ಎನ್ಕ್ವೈರಿ ಮಾಡ್ತೀನಿ. ನಮ್ಮ ಫ್ರೆಂಡಿಂದ ಒಂದು ಸ್ಕೂಲ್ ಐತಿ, ಅಟ್ಲೀಸ್ಟ್ ಅಲ್ಲರ ಏನಾರ ಸಿಗ್ತೈತೆ ನೋಡ್ತೀನಿ. ನನಗೆ ಅವ್ನು ಅವತ್ತ ಕೇಳಿದ್ದ, ನಿನಗೆ ಬಂದು ಕೇಳ್ಬೇಕಂತ ಅನ್ಕೊಂಡಿದ್ದೆ. ಆದ್ರೆ ನೀನು ದೊಡ್ಡ ಕಾಲೇಜ್ ಒಳಗಡೆ ಲೆಕ್ಚರ್ ಅದಿದ್ದಿ ಅಂತ ಸಣ್ಣ ಸ್ಕೂಲಿಗೆ ಹೋಗಿ ಟೀಚ್ ಮಾಡ್ತೀಯೋ ಇಲ್ಲೋ ಅನ್ಕೊಂಡು ಸುಮ್ಮನಾದೆ. ಅಯ್ಯೋ ಕಾರ್ತಿಕ್, ನೀನು ಅವತ್ತ ನನಗೆ ಕೇಳಿದಿದ್ರೆ ನಾನು ಹ್ಞೂ ಅಂದ್ಬಿಡ್ತಿದ್ದೆ. ನನಗೆ ಕಾಲೇಜ್ ಒಳಗಡೆ ಎಲ್ಲ ಟೀಚಿಂಗ್ ಮಾಡೋದು ಯಾಕೋ ನನಗೆ ಇಷ್ಟನೇ ಆಗಕತ್ತಿಲ್ಲ. ಒಂದು ರೀತಿಯಿಂದ ಚಿಕ್ಕ ಮಕ್ಕಳ ಜೊತೆಗೆ ಬೆರಿಬೇಕು ಅನ್ನಿಸ್ತೈತಿ. ಹೌದಾ? ಸರಿ ಬಿಡು, ಹಂಗಂದ್ರೆ ನಾಳೆನ ಅವ್ನಿಗೆ ಫೋನ್ ಮಾಡ್ತೀನಿ. ಒಂದು ವೇಳೆ ಅವನಾರ ವೇಕನ್ಸಿ ಐತಿ ಅಂತ ಅಂದ್ರೆ ನಾಳೆನ ಹೋಗಿ ಇಂಟರ್ವ್ಯೂ ಕೊಟ್ಟು ಬರಕ್ಕೆ ಬರ್ತೈತಿ. ನೆಕ್ಸ್ಟ್ ಅಕಾಡೆಮಿಕ್ಕಿಂದ ನೀನು ಕ್ಲಾಸಸ್ ಶುರು ಮಾಡ್ಬೋದು. ಅಂದ್ರೆ ಮಕ್ಕಳ ಜೊತೆಗೆ ಬೆರಿಬೋದು, ಅವ್ರಿಗೆ ಟೀಚಿಂಗ್ ಮಾಡ್ಬೋದು, ಅವ್ರ ಫೇವ್ರೇಟ್ ಟೀಚರು ಆಗ್ಬೋದು. ಹಬ್ಬ, ಈಗ ನನ್ನ ಮನಸ್ಸಿಗೆ ಸಮಾಧಾನ ಆಯ್ತು. ಸರಿ ಆಯ್ತು. ನಮ್ಮಮ್ಮ ಏನಾರ ಅಂದ್ಲೇನಾ? ಅಯ್ಯೋ ಇರ್ಲಿ ಬಿಡು ಕಾರ್ತಿಕ್. ಅಂದಂಗೆ ನಾಳೆ ನಮ್ಮ ಅಕ್ಕನ ಮನೆಗೆ ಕರ್ಕೊಂಡು ಹೋಗ್ತೀಯಾ? ಯಾಕೋ ನಮ್ಮ ಪಾಪು ನೋಡ್ಬೇಕಂತ ಭಾಳ ಆಸೆ ಆಗ್ತೈತಿ. ಸರಿ ಬಿಡು, ಬೆಳಗ್ಗೆ ರೆಡಿ ಇರೋ, ನಾನು ಕರ್ಕೊಂಡು ಹೋಗಿ ಬರ್ತೇನೆ ಅಂತ. ಬೇಕಾದ್ರೆ 1-2 ದಿವಸ ಅಲ್ಲಿದ್ದು ಬಾ. ನೋಡ್ತೀನಿ. ಅಮ್ಮನ ಕಡೆನೂ ಹೋಗಿಲ್ಲ ಭಾಳ ದಿವಸ ಆಯ್ತು. ಅವರು ಪದೇ ಕರೀತಿರ್ತಾರ. ನಾನು ಮದುವೆಗಿಂತ ಮುಂಚೆ ಅವ್ರಿಗೆ ಕೊಟ್ಟಿದ್ದ ವಾಗ್ದಾನನ ಬೇರೆ ಇತ್ತು, ಆದ್ರೆ ಈಗ ಬೇರೆ ಆಗ್ಬಿಟ್ಟೈತಿ. ನಾನು ನನ್ನ ಕರಿಯರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಇಲ್ಲದೆ ಇರೋ ವಿಚಾರಗಳ ಬಗ್ಗೆ ಭಾಳ ತಲೆ ಕೆಡ್ಸ್ಕೊಳಕತ್ಬಿಟ್ಟೇನಿ. ಹೋಗ್ಲಿ ಬಿಡು, ಮಕ್ಕಳ ಜೊತೆಗೆ ಬೇರೆದ್ರ ನಿನ್ನ ಮನಸ್ಸಿಗೂ ಸಮಾಧಾನ ಆಗ್ಬೋದೇನೋ. ಅದಕ್ಕೆ ಸಣ್ಣ ಮಕ್ಕಳಿರೋ ಸ್ಕೂಲಿಗೆ ಹೋಗ್ತೀನಿ ಅಂತ ಅನ್ನಕತ್ತೇನೋ. ಇರ್ಲಿ, ಅಲ್ಲರ ಹೋದ್ರೆ ನಿನ್ನ ಮನಸ್ಸಿಗೆ ಸಮಾಧಾನ ಸಿಗ್ಬೋದು. ನಾಳೆನ ನನ್ನ ಫ್ರೆಂಡ್ ಹತ್ರ ಮಾತಾಡ್ತೀನಿ. ಇಲ್ಲೇ ಈಗ ಪೇಪರ್ ಹಾಕ್ಬಿಡು. ಒಂದು ವೇಳೆ ಅವನೇನಾರ ಇವಾಗಿಂದನ ಬಾ ಅಂತ ಅಂದ್ರೆ ಹೋಗಕ್ಕೂ ಬರ್ತೈತಿ. ಅವ್ನು ಯಾವಾಗ ಹೇಳ್ತಾನೆ ಅವಾಗಿಂದನ ಹೋಗಕ್ಕೆ ಬರ್ತೈತಿ. ಹಾ ಕಾರ್ತಿಕ್, ಹಂಗೆ ಆಗಲಿ. ಒಂದು ವೇಳೆ ಏನಾರ ಅವ್ನು ಜೂನಿಂದನ ಬಾ ಅಂತ ಅಂದ್ರೆ ಈಗ ಹೆಂಗಾರ ಮಾಡಿ ಒಂದು ಸ್ವಲ್ಪ ದಿವಸ ಕ್ಲಾಸಸ್ ತಗೋ. ಆಮೇಲೆ ಒಂದು ಸ್ವಲ್ಪ ದಿವಸ ನಿಮ್ಮ ಅಮ್ಮನ ಮನೆಗೆ ಹೋಗು. ಆಮೇಲೆ ಮಧು ಅಕ್ಕ ಅವರೆಲ್ಲ ಬರ್ತಾರಲ್ಲ, ಅವಾಗ ಒಂದು ಸ್ವಲ್ಪ ದಿವಸ ಅಲ್ಲಿದ್ದು ಬಾ. ಮತ್ತು ಹಂಗೆ ನಿಮ್ಮ ಅಕ್ಕನ ಮನೆಗೆಲ್ಲ ಹೋಗಿ ಒಂದು ಸ್ವಲ್ಪ ದಿವಸ ಅಲ್ಲಿ ಇಲ್ಲಿ ಓಡಾಡು. ನಿನ್ನ ಮನಸ್ಸಿಗೂ ಸಮಾಧಾನ ಆಗ್ತೈತಿ. ನಿನಗೆ ಹೆಂಗೆ ಅನಿಸ್ತೈತಿ ಹಂಗೆ ಮಾಡು. ಏನಿಲ್ಲ, ನನ್ನ ತಲೆ ಒಳಗಡೆ ಇನ್ನೊಂದು ಓಡ್ತೈತಿ. ಸುರೇಶ್ ಭಾವ ಆಲ್ರೆಡಿ ಈಗ ನೊಂದವರಿಗೆಲ್ಲ ಹೆಲ್ಪ್ ಆಗಲಿ ಅಂಥೇಳಿ
ಏನೇನೋ ಕೆಲಸ ಮಾಡಕತ್ತಾರಲ್ಲ ಅಲ್ಲೂ ಒಂದು ಸ್ವಲ್ಪ ಹೋಗಿ ನಾನು ಜವಾಬ್ದಾರಿ ತಗೊಳ್ಳೇನೋ ಅಂತ ನೋಡ್ಕೊಳತ್ತೀನಿ ಅಂದ್ರೆ ಅನ್ಕೊಳತ್ತೀನಿ. ಇಲ್ಲಿ ನೋಡು ಭವ್ಯ, ಇವಾಗ ನೀನು ಟೀಚಿಂಗ್ ಪ್ರೊಫೆಷನ್ ಒಳಗಡೆ ಅದಿದ್ದಿ. ನೀನು ಸಣ್ಣ ಮಕ್ಳಿಗೆ ಪಾಠ ಮಾಡೋದ್ರಿಂದ ಅವ್ರ ಜೊತೆಗೆ ಬೆರೆಯೋದ್ರಿಂದ ನಿನ್ನ ಮನಸ್ಸಿಗೂ ಸಮಾಧಾನ ಸಿಗ್ತೈತಿ. ನೀನು ಒಂದು ರೀತಿಯಿಂದ ಅವ್ರ ಥರನ ಆಗ್ತಿದ್ದಿ. ಆಮೇಲೆ ನಿನಗೆ ಮತ್ತು ಆ ರೀತಿ ಏನಾರ ಸಹಾಯ ಮಾಡಬೇಕು, ಅದೇ ರೀತಿ ನೀನು ಏನಾರ ಮಾಡಬೇಕು ಅಂತಂದ್ರೆ ನನಗೆ ಹೇಳು, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ. ಅವರು ಆಲ್ರೆಡಿ ಅಲ್ಲಿ ಸಕ್ಸಸ್ ಕಂಡಾರ. ನೀನು ನಿಂದ ಓನ್ ವೇ ಒಳಗೆ ಟ್ರೈ ಮಾಡು. ನೀನು ಮಾಡೋದ್ರಿಂದ ಏನು ತಪ್ಪಿಲ್ಲಲ್ಲ. ಆದ್ರೆ ಕಾರ್ತಿಕ್ ಎಷ್ಟರ ಮಟ್ಟಿಗೆ ಸಕ್ಸಸ್ ಅನ್ನೋದು ಸಿಗ್ತೈತಿ ಅನ್ನೋದೇ ಡೌಟು. ಏನೂ ಇಲ್ಲ, ಅವ್ರದ್ದೆಲ್ಲಾರ್ದು ಹೆಲ್ಪ್ ಕೇಳಿದ್ರೆ ಅವರು ಹೆಲ್ಪ್ ಮಾಡೇ ಮಾಡ್ತಾರೆ. ನಾ ಎಲ್ಲ ಅದನ್ನ ತಗೋ. ಈಗ ಚಿಂತೆ ಮಾಡಕ್ಕೆ ಹೋಗ್ಬೇಡ, ನಿರಾತಂಕವಾಗಿರು, ಮಲ್ಕೋಬಾ. ಥ್ಯಾಂಕ್ಸ್ ಕಾರ್ತಿಕ್. ನನ್ನೆಲ್ಲ ಪ್ರಶ್ನೆಗಳಿಗೂ ನಿನ್ನ ಕಡೆಯಿಂದ ಉತ್ತರ ಸಿಗ್ತೈತಿ. ಹಾಗಾಗಿ ನಾನು ಏನೇ ಇದ್ರೂ ನಿನ್ನ ಹತ್ರ ಮುಚ್ಚಿಡೋದಿಲ್ಲ. ಪ್ರತಿಯೊಂದನ್ನು ಹೇಳ್ಕೊಂಡು ಡಿಸ್ಕಸ್ ಮಾಡಿ ಅದನ್ನ ಅಲ್ಲಿಗೆ ಮುಗಿಸ್ಕೊಂಡ್ಬಿಡ್ತೇನೆ. ಅದಕ್ಕೆ ನನಗೆ ನಿನ್ನ ಮೇಲೆ ಅಷ್ಟು ನಂಬಿಕೆ ಇರೋದು. ಈಗ ಆಲ್ರೆಡಿ ಟೈಮ್ ಆಗೈತಿ, ಬೆಳಗ್ಗೆ ಕಾಲೇಜಿಗೆ ಬೇರೆ ಹೋಗಬೇಕು. ಮಲ್ಕೋ. ಹಾಂ ಕಾರ್ತಿಕ್, ಗುಡ್ ನೈಟ್. ಗುಡ್ ನೈಟ್ ಭವ್ಯ.